ನಾವು ಇಷ್ಟೊಂದು ಅಪಮಾನಕರವಾದ ಮಾತುಗಳನ್ನು, ನಿಂದನೆಗಳನ್ನು ನಾವು ಕೇಳಿಸ್ಕೊಂಡ್ರು. ನಿಂದನೆಯನ್ನು ನಾವು ಎಷ್ಟು ಸಹಿಸ್ಕೊಂಡ್ರು ಅಂದರೆ ಇಷ್ಟೊಂದು ಕನಿಷ್ಠವಾಗಿ ನಮ್ಮನ್ನು ಇದು ಮಾಡಿದ ಮೇಲೆ ಕ್ಷಮೆ ಯಾಚನೆ ಮಾಡಬೇಕು ಅಂತಕ್ಕಂಥದ್ದು ಸದನದ ಎಲ್ಲ ಸದಸ್ಯರ ಒಕ್ಕೊರಲಿನ ಮಾತಾಗಿತ್ತು. ಯಾಕೆ ಅಂತಂದರೆ ಈ ಸದನಕ್ಕೆ ಗೌರವ ಬರಬೇಕು. ಇಂಥವುಗಳನ್ನು ನಾವು ಸಹಿಸ್ಕೊಳ್ಳಿಕ್ಕಾಗಲ್ಲ. ನೋಡಿ, ಸಮಾಜ ಬಹಳ ದೊಡ್ಡದು. ಒಂದು ಸಮುದ್ರ ಇದ್ದಾಗೆ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ಸಮಾಜದಲ್ಲಿರ್ತದೆ. ಸುಳ್ಳು ಹೇಳ್ಬೋದು, ವಂಚನೆ ಮಾಡ್ಬೋದು, ಮೋಸ ಮಾಡ್ಬೋದು, ಲಪಂಗತನ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಲ್ಲಿ. ಆದರೆ ಸಮಾಜ ಅದನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತದೆ. ಆದರೆ ತಪ್ಪು ಮಾಡಿದ್ದನ್ನು ಸರಿಪಡಿಸಲಿಕ್ಕೆ ಅವರಿಗೆ ನಾವು ಸರಿದಾರಿಯಲ್ಲಿ ತಿದ್ದಿ ನಡೆಸಬೇಕು ಅನ್ನೋ ಉದ್ದೇಶದಿಂದ ಒಂದು ವ್ಯವಸ್ಥೆ ಇದೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಈ ಸದನಗಳಿಗೆ ಬರೋದೇ ಅವುಗಳನ್ನು ಸರಿಪಡಿಸಬೇಕು ಅಂತೇಳಿ. ಆದರೆ ಅಲ್ಲಿ ಮಾತಾಡುವಂಥ ಆ ಭಾಷೆಗಳನ್ನು ತಹಬದಿಗೆ ತರಬೇಕು ಅನ್ನೋರು ನಾವು ಬಂದು ಈ ಸ್ಥಾನಗಳಲ್ಲೂ ತುಂಬಿಕೊಂಡು ಅದನ್ನೇ ಮಾಡೋದಿದ್ರೆ ಇದನ್ನು ಯಾರೂ ವ್ಯವಸ್ಥೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಮಗೆ ಬಹಳ ನೋವಾಗಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನೊಂದು ಮಾತನ್ನು ಹೇಳ್ತೇನೆ. ಎಷ್ಟು ಪದ ಬಳಕೆ ಮಾಡಿದ್ರು ನಮಗೇನು ಅದರ ಇದಿಲ್ಲ. ಯಾಕೆಂದ್ರೆ ನಾವು ಆ ಕ್ಯಾಟಗರಿಯವರಲ್ಲ. ಅನುಭವದ ಮಾತುಗಳನ್ನು ಅವರು ಯಾರು ಹೇಳಿದರೆ, ಅದು ನಮ್ಮ ತಲೆಗೆ ಕಟ್ಟಿದರೆ ಅದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ನಮ್ಮ ಡಿಮ್ಯಾಂಡ್ ಇದೆ, ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ. ಒಂದು ವಿಷಯದಲ್ಲಲ್ಲ, ಅನೇಕ ವಿಷಯಗಳಲ್ಲಿದೆ. ನಿನ್ನೆ ನಡೆದಿದ್ದು ಕೇವಲ ಅವ್ರು ಹೇಳಿದ ಒಂದು ಭಾಷೆಯ ಪ್ರಯೋಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸದನದ ಈ ಪುಸ್ತಕದಲ್ಲಿ, ಈ ನಡವಳಿ ಪುಸ್ತಕದಲ್ಲೂ ಕೂಡ ಏನಿದೆ ಅದನ್ನು ತಮ್ಮ ಮುಂದೆ CT ರವಿಯವರು 4-5 ಬಾರಿ ಓದಿ ವಿವರಣೆ ಕೊಟ್ಟಿದ್ದಾರೆ ತಮಗೆ. ಅದನ್ನು ತಾವು ಅಕ್ಸೆಪ್ಟ್ ಮಾಡಿದ್ದೀರಿ, ಅದು ಇದ್ದೇ ನಿಜ. ಆದರೆ ಅದರ ಪರವಾಗಿ ಆಗಲಿಲ್ಲ. ಈ ಕೆಟ್ಟ ಪದಗಳ ಭಾಷೆ ಬಂದಾಗ ನಮಗೂ ಆಕ್ರೋಶ ಬರುತ್ತೆ. ನಾವು ಉಪ್ಪು ಖಾರ ತಿನ್ನೋರೆ ಅಲ್ವೇ? ಆಕ್ರೋಶವನ್ನು ನಾವು ಬೇರೆ ರೀತಿ ಕೆಟ್ಟ ಭಾಷೆಗಳಲ್ಲಿ, ಕೆಟ್ಟ ನಡವಳಿಕೆಗಳಲ್ಲಿ ಸದನದ ಮುಂದೆ ನಾವು ಪ್ರದರ್ಶನ ಮಾಡಿಲ್ಲ. ಅದು ಮಾಡೋದು ಸರಿಯಲ್ಲ. ಯಾಕೆ ಅಂತಂದರೆ ನಮ್ಮ ಉದ್ದೇಶ, ಇಲ್ಲಿಗೆ ಬರೋದರ ಉದ್ದೇಶ ಕೆಟ್ಟು ಹೋಗುತ್ತೆ. ಅದರಿಂದ ಅದು ನಾವು ಮಾಡಿಲ್ಲ. ಆದರೆ ಅದರ ಬಗ್ಗೆ ತಾವು ತೀವ್ರ ಕ್ರಮ ಜರುಗಿಸಬೇಕು ಅಂತೇಳಿ ನಮ್ಮ ಮನವಿ ನಿನ್ನೆ ಇಷ್ಟೂ ಜನರು ನಾವೆಲ್ಲ ತಮಗೆ ಕೊಟ್ಟಿದ್ದೇವೆ. ಅದಾದ ಮೇಲೆ ತಾವು ರೂಲಿಂಗ್ ಕೊಟ್ರಿ, ನಾವು ರೂಲಿಂಗನ್ನು ವಿರೋಧ ಮಾಡಲಿಲ್ಲ. ಆದರೆ ನಮ್ಮ ಬೇಡಿಕೆ ಈಡೇರಲಿಲ್ವಲ್ಲ. ಆ ಕಾರಣದಿಂದ ನಮಗೂ ಕೂಡ ನೋವಿದೆ. ಈಗ ನಮ್ಮ ಭೋಜೇಗೌಡರು, ವಿಶ್ವನಾಥ್ ಅವರು, ಅವರೆಲ್ಲ ಸೀನಿಯರ್ಗಳಿದ್ದಾರೆ, ರವಿಕುಮಾರ್ ಅವರು, ಇವರೆಲ್ಲರೂ ನಮ್ಮ ವಿಶೇಷವಾಗಿ ನಮ್ಮ ಭಾರತೀ ಶೆಟ್ಟಿ ಅವರು ನಮಗೆ ಹೇಗೆ ನನ್ನನ್ನು ನಿಂದಿಸಿದ್ರು ಅಂತಂದರೆ, ಏನ್ರಿ ನೀವೆಲ್ಲನೂ ಇಡೀ ನಾವು ವ್ಯವಸ್ಥೆಯಲ್ಲಿದ್ದೇವೆ, ಹೆಣ್ಣು ಮಕ್ಕಳ ಬಗ್ಗೆ ಇಂಥದ್ದನ್ನು ಮಾತಾಡಿದ್ರು ನೀವು ಇದನ್ನು ಸಹಿಸ್ಕೊಳ್ತೀರಿ, ನಾವು ಯಾಕೆ ಬರಬೇಕು ಸದನಕ್ಕೆ, ನಾವು ಯಾಕೆ ಬರಬೇಕು ಇಲ್ಲಿ ಅಂತ ಕೇಳಿದ್ರು ನನಗೆ. ಈ ರೀತಿ ಎಲ್ಲ ಈ ಸದನದ ಒಳಗಡೆ ನಡೆಯತಕ್ಕಂಥ ನಡವಳಿಕೆಗಳು ಇವಲ್ಲ. ಆ ಕಾರಣದಿಂದ ಮಾನ್ಯ ಸಭಾಪತಿಗಳೇ, ನಮ್ಮ ಮನವಿಯನ್ನು ತಾವು ಸ್ವೀಕಾರ ಮಾಡಬೇಕು. ಇದು ಇನ್ನೆಲ್ಲೂ ಈ ರೀತಿ ನಡೆಯಬಾರದು ಒಳಗಡೆ. ಅದಕ್ಕೆ ಅವರನ್ನು ನೀವು ಸಸ್ಪೆಂಡ್ ಮಾಡೋದೇ ಸರಿಯಾದ ಕ್ರಮ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.